ಆನಿ ಪ್ಯಾಮರ್ ಎಂಬಾಕೆಯ 10 ವರ್ಷದ ಮಗನು ಪದೇ ಪದೇ ಅಸ್ವಸ್ಥನಾಗುತ್ತಿದ್ದನು. ಅವನಿಗೆ 12 ವರ್ಷವಾದಾಗ ಟೈಫಾಯ್ಡ್ 3ನೆಯ ಸಾರಿ ಬಂದಿತು. ಮೊದಲನೆಯ ಬಾರಿ ಬಹಳ ವಾಂತಿ ಆಯಿತು. 2ನೆಯ ಬಾರಿ ಲಿವರ್ ಬಲಹೀನವಾಯಿತು. ಈಗ 3ನೆಯ ಬಾರಿ. ಇದರಿಂದಾಗಿ ಅವನು ಹಾಸಿಗೆಯಲ್ಲಿಯೇ ಇರುವಂತಾಗಿ ಸಹಜವಾಗಿ ಅವನು ಮಾಡುತ್ತಿದ್ದ ಕಾರ್ಯಗಳನ್ನು ಸಹ ಅವನಿಗೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನನಗೆ ಪೂರ್ಣ ಸ್ವಸ್ಥತೆ ಸಿಗುವುದಿಲ್ಲವೇ ಎಂದು ಅಳುತ್ತಿದ್ದನು. ಆನಿ ಪ್ಯಾಮರ್ಗೆ ಸಹ ಕೆಲವು ಸಾರಿ ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಒಂದು ಅದ್ಭುತವನ್ನು ಎದುರು ನೋಡುತ್ತಿದ್ದರು. ಒಂದು ದಿನ ಆನಿ ಪ್ಯಾಮರ್ ಅಂಗಡಿಗೆ ಹೋದಾಗ ಅಲ್ಲಿ ಒಬ್ಬ ನರ್ಸನ್ನು ಭೇಟಿಯಾದರು. ಅವರು ಮಗನ ಬಗ್ಗೆ ಕೇಳಿದಾಗ ತನ್ನ ಮನಸ್ಸಿನಲ್ಲಿನ ಎಲ್ಲಾ ಭಾರವನ್ನು ಆನಿ ಪ್ಯಾಮರ್ ಹೊರಹಾಕಿದರು. ಅದಕ್ಕೆ ಆಕೆ, ನೀನು ಎಲ್ಲವನ್ನೂ ಒಮ್ಮೆಲೆ ಹೆಚ್ಚಾಗಿ ಯೋಚಿಸಬೇಡ, ಒಂದೊಂದಾಗಿ ಎಲ್ಲವೂ ಸರಿ ಹೋಗುವುದು ಅಂದಳು. ಅವಳು ಕಾಳಜಿಯಿಂದ ಹೇಳಿದ ಮಾತು ಅವರಲ್ಲಿ ಭಯ ಉಂಟು ಮಾಡಿತು. ಆದರೂ ಅಂದಿನಿಂದ ದೇವರಲ್ಲಿ ಅವರು ಆ ದಿನಕ್ಕೆ ಅಗತ್ಯವಾದ ಬಲ ಮತ್ತು ಜ್ಞಾನವನ್ನು ಕೇಳಿಕೊಂಡು ತನ್ನ ಮಗನಿಗೂ ಆ ದಿನವನ್ನು ಮಾತ್ರ ದೃಷ್ಟಿಸಿ ನಾಳೆಯ ಬಗ್ಗೆ ಚಿಂತಿಸದ ಹಾಗೆ ಹೇಳಿ ಅವರಿಬ್ಬರು ಹಾಗೆಯೇ ಮಾಡುತ್ತಾ ಬಂದರು. ಒಂದು ದಿನ ಕಷ್ಟವನ್ನು ಅನುಭವಿಸಿದರು, ಮತ್ತೊಂದು ದಿನ ಸಂತೋಷದಿಂದಿರುತ್ತಿದ್ದರು. ಆಶ್ಚರ್ಯವಾಗಿ ದೇವರು ಮಗನನ್ನು ಗುಣಪಡಿಸಿದನು. ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿ ನೀವು ನಿರಾಶೆಯಿಂದ ಇರುವಿರಾ? ನಾಳೆ ಕುರಿತು ಚಿಂತಿಸುವವರಾಗಿರುವಿರಾ? ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳೆಯ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂದು ಬೈಬಲ್ ಹೇಳುತ್ತದೆ. ಆದ್ದರಿಂದ ಈ ದಿನದ ನಮ್ಮ ಕಾರ್ಯವನ್ನು ಮಾತ್ರ ದೃಷ್ಟಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಜೀವಿಸೋಣವೇ?